ಲಕ್ಕಿ ಭಾಸ್ಕರ್ ಸಿನಿಮಾ ನೋಡಿ ತಾನೂ ಲಕ್ಕಿ ಆಗೋಕೆ ಹೋದವಳು ಜೈಲು ಸೇರಿದ್ದಾಳೆ. ಬೆಂಗಳೂರಿನ ಇಂಡಸ್ ಇಂಡ್ ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ವೃದ್ಧೆಯೊಬ್ಬರಿಗೆ 50 ಲಕ್ಷ ವಂಚಿಸಿ ಅಂಧರಾಗಿದ್ದಾಳೆ. ಅಷ್ಟಕ್ಕೂ ವಂಚನೆಯ ಜಾಲ ಹೇಗಿತ್ತು ಅಂತೀರಾ? ಈ ಸ್ಟೋರಿ ನೋಡಿ. ಈ ಫೋಟೋದಲ್ಲಿದ್ದಾಳಲ್ಲ, ಈಕೆ ಹೆಸರು ಮೇಘನಾ. ವೃತ್ತಿ ಬೆಂಗಳೂರಿನ ಗಿರಿನಗರ ಇಂಡಸ್ ಇಂಡ್ ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್. ಲಕ್ಕಿ ಭಾಸ್ಕರ್ ಮೂವಿ ನೋಡಿದ ಈಕೆ ಲಕ್ಕಿ ಮೇಘನಾ ಆಗೋದಕ್ಕೆ ಹೋಗಿ ತಗ್ಲಾಕೊಂಡಿದ್ದಾಳೆ. ಬ್ಯಾಂಕ್ನಲ್ಲಿ ಜಂಟಿ ಖಾತೆ ತೆರೆದಿದ್ದ ವೃದ್ಧ ದಂಪತಿಗೆ ವಂಚಿಸಿದ ಕಿಲಾಡಿ ಲೇಡಿ ಮೇಘನಾ ಪತಿ ಶಿವಪ್ರಸಾದ್, ಸ್ನೇಹಿತ ವರದರಾಜು, ಈತನ ಗೆಳೆಯ ಅನ್ವರ್ ಘೋಷ್ ಜೊತೆ ಸೇರಿ ಹಣ ಲಪಟಾಯಿಸೋಕೆ ಖತರ್ನಾಕ್ ಸಂಚು ರೂಪಿಸಿದ್ಲು. ವೃದ್ಧೆಗೆ ಬ್ಯಾಂಕ್ ವ್ಯವಹಾರದಲ್ಲಿ ಸಹಾಯ ಮಾಡೋ ನೆಪದಲ್ಲಿ ಪರಿಚಯ ಬೆಳೆಸಿಕೊಂಡಿದ್ಲು. ಇತ್ತೀಚೆಗೆ ವಂಚಕಿ ಮೇಘನಾಗೆ ಚಾಮರಾಜಪೇಟೆಯಲ್ಲಿರೋ ಮನೆ ಮಾರಿರುವ ಬಗ್ಗೆ ವೃದ್ಧೆ ತಿಳಿಸಿದ್ಲು. ಇತ್ತ ವೃದ್ಧ ದಂಪತಿ ಬ್ಯಾಂಕ್ ಖಾತೆಗೆ 1 ಕೋಟಿ ಹಣ ಜಮೆಯಾಗಿತ್ತು. ಇದೆಲ್ಲವನ್ನ ಅರಿತಿದ್ದ ನಯ ವಂಚಕಿ ಮೇಘನಾ ವೃದ್ಧಿಗೆ 2 ಬಾಂಡ್ಗಳ ಅವಧಿ ಮುಗಿದಿದೆ, ಹೊಸ ಬಾಂಡ್ ಖರೀದಿಗೆ ದಾಖಲಾತಿ, ಚೆಕ್ ಅವಶ್ಯಕತೆ ಇದೆ ಅಂತ ಕತೆ ಕಟ್ಟಿದ್ಲು. ಅಲ್ಲದೆ ವೃದ್ಧೆ ಮನೆಗೆ ತೆರಳಿ ಸಹಿ 2 ಖಾಲಿ ಚೆಕ್ ಪಡೆದುಕೊಂಡಿದ್ಲು. ಎಫ್ಡಿ ಖಾತೆ ಮಾಡಿಸೋದಾಗಿ ನಂಬಿಸಿ ಆರ್ಟಿಜಿಎಸ್ ಪತ್ರಕ್ಕೆ ಸಹಿ ಪಡೆದಿದ್ಲು. ಇವರು ಇಂಡಸ್ ಇಂಡ್ ಬ್ಯಾಂಕ್ಗೆ ಹೋಗೋದ ನಂತರ ಅಲ್ಲಿ ಒಬ್ಬರು ಡೆಪ್ಯೂಟಿ ಮ್ಯಾನೇಜರ್ ಇರ್ತಾರೆ, ಮೇಘನಾ ಅಂತ. ಅವರು ಒಂದು ಆಪರ್ಚುನಿಟಿ ನೋಡಿಬಿಟ್ಟು ಅವರಿಗೆ ಬೇರೆ ಕಡೆ ಸಿಗ್ನೇಚರ್ ತಗೊಂಡು ಚೀಟಿಂಗ್ ಉದ್ದೇಶದಿಂದ ಅವರು ಒಬ್ಬರು ಸ್ನೇಹಿತರ ಜೊತೆ ಸೇರಿಬಿಟ್ಟು ಬೇರೆ ಅಕೌಂಟ್ಗೆ 50 ಲಕ್ಷ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ವೃದ್ಧೆ ಪುತ್ರ ಮೊಬೈಲ್ ಪರಿಶೀಲಿಸಿದಾಗ ಬ್ಯಾಂಕ್ ಖಾತೆಯಿಂದ ಫೆಬ್ರವರಿ 13ರಂದು ಬೇರೆ ಅಕೌಂಟ್ಗೆ 50 ಲಕ್ಷ ವರ್ಗಾವಣೆಯಾಗಿರುವುದು ಬಯಲಾಗಿದೆ. ಬ್ಯಾಂಕ್ಗೆ ಹೋಗಿ ಪ್ರಶ್ನಿಸಿದ್ದ ವೃದ್ಧೆಗೆ ನೀವು ಹೇಳಿದ ಖಾತೆಗೆ ಆರ್ಟಿಜಿಎಸ್ ಮಾಡಲಾಗಿದೆ ಅಂತ ಮೇಘನಾ ಉಲ್ಟಾ ಹೊಡೆದಿದ್ಲು. ತಕ್ಷಣ ಗಿರಿನಗರ ಪೊಲೀಸ್ ಠಾಣೆಗೆ ತೆರಳಿ ವೃದ್ಧೆ ದೂರು ದಾಖಲಿಸಿದ್ರು. ತನಿಖೆ ವೇಳೆ ಲಕ್ಕಿ ಭಾಸ್ಕರ್ ಮೂವಿ ನೋಡಿ ಕೃತ್ಯ ಎಸಗಿದ್ದಾಗಿ ಮೇಘನಾ ಅಂಡ್ ಗ್ಯಾಂಗ್ ಒಪ್ಪಿಕೊಂಡಿದ್ದಂತೆ. ಐಷಾರಾಮಿ ಜೀವನದ ಕನಸು ಕಂಡು ದೋಚಿದ್ದ 50 ಲಕ್ಷ ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ವಂಚನೆ ಪ್ರಕರಣದಲ್ಲಿ ಮೇಘನಾ ಪತಿ ಶಿವಪ್ರಸಾದ್ ಸೇರಿದಂತೆ 4 ಜೈಲಿಗೆ ಕಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.